ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ನಾನಿವತ್ತು ಹಬ್ಬ ಸ್ಪೆಷಲ್ ಆಗಿ ಪೀನಟ್ ಲಾಡು ಮಾಡ್ತಾಯಿದ್ದೀನಿ. ಅಂದರೆ ಕಡಲೆಕಾಯಿ ಬೀಜದ್ದು ಉಂಡೆ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್, ಸೂಪರಾಗಿ ಆಗುತ್ತೆ. ಸೊ ಇನ್ನೇನು ಹಬ್ಬಗಳ ಹತ್ರ ಬರ್ತಾಯಿದೆ, ನೀವು ಕೇಳೋಂಥ ಎಲ್ಲ ರೆಸಿಪಿನೂ ಅಪ್ಲೋಡ್ ಮಾಡ್ತೀನಿ. ಇವತ್ತು ನಾನು ಕಡಲೆಕಾಯಿ ಉಂಡೆ ಮಾಡ್ತಾಯಿದ್ದೀನಿ. ಇದು ಮಾಡೋದು ಸುಲಭ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ಕಡಲೆ ಬೀಜ ತೊಗೊಂಡಿದ್ದೀನಿ ಸುಮಾರು 1/4 kg ಆಗೋಷ್ಟು. ಅದೇ 1/4 kg ಆಗೋಷ್ಟು ಬೆಲ್ಲನ ನಾನು ಈ ಥರ ತುರಿದಿಟ್ಕೊಂಡಿದ್ದೀನಿ. ಆದಷ್ಟು ಒಳ್ಳೆಯ ಬೆಲ್ಲ ತೊಗೊಳ್ಳಿ. ಒಂದು 2 ಟೇಬಲ್ ಸ್ಪೂನ್ ನೀರು, 1 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಈಗ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಸೊ ಇದನ್ನು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಸುಮಾರು ಏನಿಲ್ಲ ಅಂದ್ರೂ ಒಂದು 5 ನಿಮಿಷ ಹುರ್ಕೊಳ್ಳಿ. ಚೆನ್ನಾಗಿ ಗರಿಗರಿಯಾಗಿ ಹುರಿಬೇಕು. ಸೊ ಆಲ್ಮೋಸ್ಟ್ ಕಡಲೆ ಬೀಜಗಳಲ್ಲಿ ತುಂಬ ರೆಸಿಪಿಗಳನ್ನ ಮಾಡ್ಬೋದು. ಅದರಲ್ಲಿ ಇದು ಒಂದು ಉಂಡೆ. ಸೊ ಹಬ್ಬದಲ್ಲಿ ಈ ಥರ ಮಾಡಿ ಪ್ಲೇಟಲ್ಲಿ ಇಟ್ಟು ದೇವ್ರ ಮುಂದೆ ನೀವು ನೈವೇದ್ಯಕ್ಕೆ ಇಡ್ಬೋದು, ಇಲ್ಲ ಅಲಂಕಾರಕ್ಕೆ ಇಡ್ಬೋದು. ಸೊ ಮಕ್ಕಳು ಕೂಡ ನೀವು ಇದನ್ನು ಮಾಡ್ಕೊಡ್ಬೋದು. ಒಂದು ಹೆಲ್ತಿ ರೆಸಿಪಿ ಅಂತಲೇ ಹೇಳ್ತೀನಿ. ಸೊ ಕಡಲೆ ಬೀಜ ಆದಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈಗ ಒಂದು ಪ್ಲೇಟ್ ಮೇಲೆ ನಾನು ಕಾಟನ್ ಬಟ್ಟೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಆರಕ್ಕೆ ಬಿಡ್ತೀನಿ. ಆರಿದ ಮೇಲೆ ಇದನ್ನು ಸಿಪ್ಪೆ ತೆಗಿಬೇಕಾಗುತ್ತೆ. ಸೊ ಕೆಲವ್ರು ಏನು ಮಾಡ್ತಾರೆ ಅಂದರೆ ಹಂಗೆ ಕಡಲೆ ಬೀಜ ಹೆಂಗಿರುತ್ತೆ ಹಂಗೆ ಉಂಡೆ ಮಾಡ್ತಾರೆ. ನಾನು ಹಂಗೆ ಮಾಡಲ್ಲ. ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊತೀನಿ. ಇಲ್ಲಾಂದರೆ ನೀವು ಮಿಕ್ಸಿಯಲ್ಲಿ ಕೂಡ ಪೌಡ್ರ್ ಮಾಡ್ಕೊಬೋದು. ಸೊ ಅದು ಇನ್ನೊಂದು ಸರಿ ಮಾಡ್ತೀನಿ. ನೋಡಿ, ಈ ಥರ ನಾನು ಈ ಥರ ಲಟ್ಟಣಿಗೆಲ್ಲ ಈ ಥರ ಕುಟ್ಕೊತಾ ಇದ್ದೀನಿ. ಸೊ ಅಂದರೆ ಅದರ ಬದ್ರ ಹೊಡ್ಕೊಳ್ಳಿ ಸಾಕು. ಪೂರ್ತಿ ಪುಡಿಯಾಗಿ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಚೆನ್ನಾಗಿ ಫುಲ್ ಸಿಪ್ಪೆ ತೆಗೆದು ನಾನು ಪುಡಿ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು. ನೋಡಿ, ಇವಾಗ ಪೂರ್ತಿ ಸಿಪ್ಪೆ ಎಲ್ಲ ತೆಗೆದು ಸುಮ್ಮನೆ ಲೈಟಾಗಿ ಒಂದೊಂದು 2 ಭಾಗ ಆಗೋ ಥರ ಮಾಡ್ಕೊತಾ ಇದ್ದೀನಿ. ಸೊ ಈಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಈಗ ಬೆಲ್ಲ ಹಾಕ್ತಾಯಿದ್ದೀನಿ. ನಾನು ಆ ಕಪ್ಪಲ್ಲಿ 1 ಕಪ್ ಫುಲ್ ಕಡಲೆ ಬೀಜ ತೊಗೊಂಡಿದ್ನಲ್ಲ, ಅದೇ ಕಪ್ಪಲ್ಲಿ ಫುಲ್ ಬೆಲ್ಲ ತೊಗೊಂಡಿದ್ದೀನಿ. ಸೊ ಆದಷ್ಟು ಉಂಡೆ ಬೆಲ್ಲ ತೊಗೊಳ್ಳಿ. ಅಚ್ಚು ಬೆಲ್ಲದಲ್ಲಿ ಮಾಡೋಕ್ಕೆ ಹೋಗ್ಬಿಡಿ, ಚೆನ್ನಾಗಿ ಬರೋಲ್ಲ, ಕಲರು ಅಷ್ಟು ಚೆನ್ನಾಗಿರಲ್ಲ. ಉಂಡೆ ಬೆಲ್ಲದಲ್ಲಿ ಒಳ್ಳೆ ಕಲರ್ ಬರುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದನ್ನು ನೀವು ಮಾಡಿ ಏನಿಲ್ಲ ಅಂದ್ರೂ ಒಂದು ಹಬ್ಬಕ್ಕೆ 1 ವಾರಕ್ಕೆ ಮುಂಚೆನೂ ಮಾಡಿಡ್ಬೋದು. ಇಲ್ಲಾಂದರೆ 2-3 ದಿವಸ ಇದ್ದಂಗೂ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಫ್ರೀ ಟೈಮಲ್ಲಿ ಇದ್ದಾಗ ಮನೆಯಲ್ಲಿ ಯಾವಾಗ ಬೇಕೋ ಅವಾಗ ಮಾಡಿಕೊಡ್ಬೋದು ಮಕ್ಕಳಿಗೆ. ಸೊ ಎಲ್ಲಾದರೂ ಹೊರಗಡೆ ರೆಂಟ್ರ ಮನೆಗೆ ಹೋಗೋದಾದರೆ ತಿಂಡಿ ಥರ ಮಾಡಿ ಕೂಡ ಎತ್ಕೊಂಡು ಹೋಗ್ಬೋದು. ನೋಡಿ, ಆಲ್ಮೋಸ್ಟ್ ಪಾಕ ಸುಮಾರು ಒಂದು 5 ನಿಮಿಷ ಆದಮೇಲೆ ಈ ಥರ ಉಂಡೆ ಕಟ್ತಾಯಿದೆ. ನೀರಲ್ಲಿ ನಾನು ಹಾಕಿದ ತಕ್ಷಣ ಉಂಡೆ ಆಯಿತು. ಸೊ ಈ ಥರ ಕರೆಕ್ಟಾಗಿ ಬಂದಾಗ ಈಗ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಹಾಕೊಂಡ್ಮೇಲೆ ಜಸ್ಟ್ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು. ಚೆನ್ನಾಗಿ ಏನಿಲ್ಲ ಅಂದ್ರೆ ಒಂದು 5 ನಿಮಿಷ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ಒಂದು ಸ್ವಲ್ಪ ಉಗುರು ಬೆಚ್ಚಾಗಿ ಆಗಬೇಕು, ಅಷ್ಟು ಗಂಟ ಕಲಿಸ್ಕೊತಾನೆ ಇರಬೇಕು. ಸೊ ಈಗ ಲೈಟಾಗಿ ಬಿಸಿ ಆಗಿದೆ. ಇವಾಗ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡಿದ್ದೀನಿ. 2 ಕೈನೂ ನೀವು ಒದ್ದೆ ಮಾಡ್ಕೊಂಡು ಉಂಡೆ ಕಟ್ಟಬೇಕಾಗುತ್ತೆ. ಒಂದೇ ಕೈಯಲ್ಲಿ ಮಾಡೋದಾದ್ರೂ ಮಾಡ್ಬೋದು. ಸೊ 2 ಕೈಯಲ್ಲಿ ನೀರು ತ್ಯಾವ ಮಾಡಿಕೊಂಡು ಉಂಡೆ ಕಟ್ಟಿದ್ರೆ ಅವಾಗ ಈಸಿಯಾಗಿ ಉಂಡೆ ಆಗುತ್ತೆ, ಯಾವುದೇ ರೀತಿ ಕರಗಲ್ಲ. ಸೊ ಪಾಕ ಸ್ವಲ್ಪ ಲೈಟಾಗಿ ಆರಿದ ಮೇಲೆ ಉಂಡೆ ಕಟ್ಕೊಳ್ಳಿ. ನೀವು ಬಿಸಿ ಇರೋವಾಗೆ ಕಟ್ಟಕ್ಕೆ ಹೋದರೆ ಅದು ಉಂಡೆ ಆಗಲ್ಲ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಂಡೆ ಆಗಿದೆ. ಸೊ ಇದನ್ನು ಒಂದು 1/4 ಗಂಟೆ ಬಿಟ್ಬಿಟ್ರೆ ಚೆನ್ನಾಗಿ ಗಟ್ಟಿಯಾಗುತ್ತೆ, ತಿನ್ನೋಕ್ಕೂ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನೋಡೋದಲ್ಲ, ಇವತ್ತಿನ ರೆಸಿಪಿ ಇಷ್ಟೇ. ಹಾಗಾದರೆ ಈ ಹಬ್ಬಕ್ಕೆ ನೀವು ಈ ರೆಸಿಪಿನೂ ಖಂಡಿತವಾಗಿ ಟ್ರೈ ಮಾಡ್ತೀರಾ ಅನ್ಕೊತೀನಿ. ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.